ಸ್ನೇಹಿತರೆ, ಈಗ ನೋಡಿ, ರಾಜ್ಯ ಮಟ್ಟದ ಒಂದು ಇದರಲ್ಲಿ ಒಂದಷ್ಟು ಲೋನ್ಸ್ ಬರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರ್ತದೆ, ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಸಬ್ಸಿಡಿ ಲೋನ್ಸ್ ಎಲ್ಲ ಬರುತ್ತೆ. ಸೊ ಇದೆಲ್ಲ ಒಟ್ಟಾರೆ ಮಾಹಿತಿಗಳು ಬಂದು ನಮಗೆ ಗೊತ್ತಿರೋದಿಲ್ಲ. ಸೊ ಗೊತ್ತಿರೋರ ಹತ್ರ ಬಂದಿದ್ದೀರಿ, ಇನ್ನಷ್ಟು ಮಾಹಿತಿಗಳನ್ನ ಅವ್ರ ಕಡೆಯಿಂದ ತಗೊಳ್ಳೋಣ. ಬನ್ನಿ ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಮತ್ತೆ ನೀವು ಯಾವ ಮುಖಾಂತರ ರೈತರಿಗೆ ಲೋನ್ಸ್ ಎಲ್ಲ ಮಾಡ್ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಡಿ. ಓಕೆ ಸರ್, ನನ್ನ ಹೆಸರು ಸುರೇಶ್. ನಾನು ತಿರುಮಲ ಎಂಟರ್ಪ್ರೈಸಸ್ ಕಡೆಯಿಂದ ಬಂದಿದ್ದೀನಿ. ಮತ್ತೆ ನಮ್ಮ ಕಂಪ್ನಿ ಎಂಟರ್ಪ್ರೈಸಸ್ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಎಂಟರ್ಪ್ರೈಸ್ ಶುರು ಆಗಿ ಸುಮಾರು 5 ವರ್ಷ ಆಯಿತು. 5 ವರ್ಷದಿಂದ ನಾವು ಸುತ್ತಮುತ್ತ ಹಳ್ಳಿಗಳೇನಿದಾವೋ ಅಲ್ಲಿ ನಾವು ಲೋನ್ಸ್, ಇದು ಸ್ಟೇಟ್ ಹಾಗೂ ಸೆಂಟ್ರಲ್ ಗವರ್ಮೆಂಟ್ ನ ಏನ್ ಸಾಲ ಸೌಲಭ್ಯಗಳು ಸ್ಕೀಮ್ಸ್ ಇದಾವೋ ಅದನ್ನೆಲ್ಲ ನಾವು ಮಾಡ್ತಾ ಬರ್ತಾ ಇದೀವಿ ಸರ್. ಖಂಡಿತ ಸರ್. ಈಗ ತುಂಬಾ ಕಡೆ ಬಂದು ರೈತರಿಗೆ ಅಂದ್ರೆ ವಿಭಿನ್ನವಾಗಿ ಇರುವಂತ ಲೋನ್ಸ್ ಎಲ್ಲ ಬರ್ತಾ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಆಗ್ಲಿ, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಆಗ್ಲಿ. ಸೊ ಪ್ರತಿಯೊಬ್ಬರಿಗೂ ರೀಚ್ ಆಗೋದಿಲ್ಲ. ಹೌದು. ಸೊ ಈ ತರ ಲೋನ್ಸ್ ಇದೆ ಅಂತ ಅವ್ರಿಗೆ ಒಂದು ಮಾಹಿತಿನೇ ರೀಚ್ ಆಗೋದಿಲ್ಲ. ಸೊ ಇದ್ರ ಪ್ರಕಾರ ಹೇಳೋದಾದ್ರೆ ಸರ್, ಏನೆಲ್ಲ ಲೋನ್ಸ್ ಬರ್ಬೋದು, ಯಾವ ರೀತಿ ಎಲ್ಲ ಇರುತ್ತೆ ಅಂತ ಒಂದ್ ಸ್ವಲ್ಪ ನಿಮ್ಮ ಇದ್ರಲ್ಲೇ ಹೇಳ್ಬಿಡಿ ಸರ್. ಓಕೆ ಸರ್, ಅದೇ ಇವಾಗ ಸ್ಟೇಟ್ ಹಾಗೂ ಸೆಂಟ್ರಲ್ ಗವರ್ಮೆಂಟ್ ನ ಯಾವ ಸ್ಕೀಮ್ಸ್ ಇದಾವೆ ಅಂತ ನೋಡೋದಾದ್ರೆ, MSME ಆಗಿರ್ಬೋದು, ಮುದ್ರಾ ಲೋನ್ಸ್ ಆಗಿರ್ಬೋದು, ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ಸ್ ಆಗಿರ್ಬೋದು, PMEGP ಅಂತ ಮುಖ್ಯವಾಗಿ ರೈತರಿಗೆ PMEGP, ಮತ್ತೆ ಎಜುಕೇಶನ್ ಲೋನ್ಸ್, ಮತ್ತೆ 10 ಹಲವಾರು ಲೋನ್ಸ್ ಯಾವ ಇದಾವೋ ಎಲ್ಲ ನಾವು ಮಾಡ್ತಾ ಬರ್ತಾ ಇದೀವಿ. ಮತ್ತೆ ಇವಾಗ PMEGP ಏನಿದೆ, ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್. ಇದು ಬಂದು ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಇದು ಸ್ಟಾರ್ಟ್ ಆಗಿ ಸುಮಾರು 2008ರಿಂದಾನೇ ಇದೆ. ಇದು ಬಂದ್ಬಿಟ್ಟು ರೈತರಿಗೆ ಒಳ್ಳೇದಾಗ್ಲಿ ಅಂತಾನೆ ಈ ಸ್ಕೀಮು ಸೆಂಟ್ರಲ್ ಗವರ್ಮೆಂಟ್ ತಂದಿರೋದು. ಮತ್ತೆ ಇದ್ರಲ್ಲಿ ಅವ್ರು ಮುಖ್ಯ ಪ್ರಾಮುಖ್ಯತೆ ಕೊಡ್ತಾ ಇರೋದು ರೈತರಿಗೆ. ಓಕೆ ಸರ್, ಈಗ ರೈತರಿಗೆ ಅಂತ ಬಂದ ಮೇಲೆ, ರೈತರದ್ದು ಅಂತ ಹೇಳಿದ್ರೆ ಬರೀ ಒಂದು ಅಗ್ರಿಕಲ್ಚರ್ ಕ್ರಾಪ್ಸ್ ಆಗ್ಲಿ ಬರೀ ಅದಕ್ಕೆ ಸೀಮಿತವಾಗಿರೋದಿಲ್ಲ. ಒಂದು ಕುರಿ ಸಾಕಾಣಿಕೆ ಇರುತ್ತೆ, ಹಸು ಸಾಕಾಣಿಕೆ ಇರುತ್ತೆ, ಒಂದು ಮೊಲ ಸಾಕಾಣಿಕೆ, ಏನ ಭಿನ್ನವಾಗಿರ್ತದೆ. ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಅಷ್ಟು ವಿಭಿನ್ನತೆ ಇರುತ್ತೆ. ಸೊ ಇದರಲ್ಲಿ ಯಾವ ಒಂದು ಇದಕ್ಕೆಲ್ಲ ಲೋನ್ಸ್ ಕೊಡ್ತಾ ಇದ್ದಾರೆ ಸರ್? ಸರ್, ಈ ಸ್ಕೀಮ್ ಏನಿದೆ ಇದರಲ್ಲಿ ಮುಖ್ಯವಾಗಿ 2 ಸೆಕ್ಟರ್ ಅವ್ರಿಗೆ ಲೋನ್ಸ್ ಆಗ್ತಿದೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇನ್ನೊಂದು ಸರ್ವಿಸ್ ಸೆಕ್ಟರ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂದ್ರೆ ಅರೇಕಾ ಪ್ಲೇಟ್ಸ್ ಅಂತ ಒಂದು ಉದ್ಯಮ ಇದೆ. ಇದರಲ್ಲಿ ಅಡಿಕೆ ಮತ್ತೆ ಇದು ತೆಂಗಿನ ಮರ, ಇದರಲ್ಲಿ ಪ್ಲೇಟ್ಸ್ ಬರ್ತವೆ. ಈ ಉದ್ಯಮಕ್ಕೆ ಇದು ಲೋನ್ಸ್ ಆಗುತ್ತೆ. ಇದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಮತ್ತೆ ಸರ್ವಿಸ್ ಸೆಕ್ಟರ್ ಅಲ್ಲಿ ನೀವು ನೋಡೋದಾದ್ರೆ, ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಮೀನು, ಜೇನು, ಮತ್ತೆ ಮೊಲ ನೀವೇನಂದ್ರೆ ಅದು, ಮತ್ತೆ ಹೈನುಗಾರಿಕೆ, ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಎಲ್ಲ ವಿಭಾಗಗಳಿಗೆ ಲೋನ್ಸ್ ಆಗ್ತಾ ಬರ್ತಿದೆ. ಓಕೆ ಸರ್, ಈಗ ಒಂದು ಕ್ರಾಪ್ಸ್ ಆ ತರ ವಿಚಾರಕ್ಕೆ ಬಂದಾಗ, ಈಗ ಒಂದು ಮಿಷಿನರೀಸ್ ಆಗ್ಲಿ ಅಥವಾ ಒಂದು ಟ್ರ್ಯಾಕ್ಟರ್ಸ್ ಆಗ್ಲಿ, ಈ ತರದಕ್ಕೆಲ್ಲ ಏನಾದ್ರು ಲೋನ್ಸ್ ಇದೆಯಾ ಸರ್? ಹೌದು ಸರ್, ಎಲ್ಲದಕ್ಕೂ ನಮ್ಮಲ್ಲಿ ಲೋನ್ಸ್ ಇದಾವೆ. ಇವಾಗ ಯಾರೇ ಆಗಿರ್ಬೋದು, ರೈತರಾಗಿರ್ಬೋದು, ಉದ್ಯಮಿಗಳಾಗ್ಬೋದು, ಅವರು ಈ ತರ ವೃತ್ತಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಾವು ಈ ಫುಲ್ ಮಾಹಿತಿ ತಿಳಿಸ್ಕೊಡ್ತೀವಿ. ನಿಮ್ಗೆ ಇದ್ರಲ್ಲಿ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ವೃತ್ತಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದನ್ನ ನಮ್ಗೆ ತಿಳಿಸ್ಕೊಟ್ರೆ, ನಾವು ಇದಕ್ಕೆ ಈ ಸ್ಕೀಮ್ಸ್ ಇದೆ, ಈ ಸ್ಕೀಮ್ ಅಲ್ಲಿ ಲೋನ್ಸ್ ಆಗುತ್ತೆ ಅಂತ ನಾವು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀವಿ. ಓಕೆ ಸರ್, ಒಂದು ಕಡಿಮೆ ಪ್ರಮಾಣದ ಲೋನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಟೋಟಲಿ ಎಷ್ಟುವರೆಗೂ ಹೋಗುತ್ತೆ ಸರ್ ಲೋನ್ ಅಮೌಂಟ್ ಅನ್ನೋದು? ಓಕೆ ಸರ್, ಇದು ಸ್ಟೇಟ್ ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮು ನಾನು ಹೇಳ್ತಾ ಬರ್ತಾ ಇದ್ದೀನಿ. ಮತ್ತೆ ಇದರಲ್ಲಿ 5 ಲಕ್ಷದಿಂದ ಸ್ಟಾರ್ಟ್ ಆಗಿ 50 ಲಕ್ಷ ತನಕ ಲೋನ್ಸ್ ಆಗುತ್ತೆ ಸರ್. ಯಾವುದೇ ವಿಭಾಗ ಆಗಿರ್ಬೋದು, ಅದಕ್ಕೆ ಆದಂತ ಇದಂತ ಇರುತ್ತೆ. ಅವ್ರು ಯಾವ ವಿಭಾಗದಲ್ಲಿ ವೃತ್ತಿ ಜೀವನ ಸ್ಟಾರ್ಟ್ ಮಾಡ್ತಾರಂತ ನಮ್ಗೆ ಹೇಳ್ತಾರೋ ಅದ್ರಲ್ಲಿ ಇಷ್ಟಿಷ್ಟು ಲೋನ್ಸ್ ಆಗುತ್ತೆ ಅಂತ ಇದೆ. ಒಟ್ಟಾಗಿ ಹೇಳ್ಬೇಕಂದ್ರೆ 5 ಲಕ್ಷದಿಂದ 50 ಲಕ್ಷ ತನಕ ಲೋನ್ಸ್ ಆಗುತ್ತೆ ಸರ್. ಓಕೆ ಸರ್, ಈಗ ಬಂದು ಈ ಒಂದು ಪರ್ಟಿಕ್ಯುಲರ್ ಲೋನ್ಸ್ ನೆಲ್ಲ ತಗೋಬೇಕಂತ ಹೇಳಿದ್ರೆ ನಾವು ಏನಾದ್ರು ದಾಖಲೆಗಳಂದ್ರೆ, ಈಗ ಒಂದು ಶ್ಯೂರಿಟಿ ಟೈಪ್ ಅಲ್ಲಿ ಏನಾದ್ರು ಜಮೀನಿನ ದಾಖಲೆಗಳಾಗ್ಲಿ ಮತ್ತಿತರ ಏನಾದ್ರು ಕೊಡಬೇಕಾಗಿರೋ ಅವಶ್ಯಕತೆ ಇರುತ್ತೆ ಅಂತೀರಾ? ಹೌದು ಸರ್, 100% ಶ್ಯೂರಿಟಿ ಏನಿದಾವೋ ಅದು ಕೊಡ್ಲೇಬೇಕಾಗುತ್ತೆ. ಮಾರ್ಟ್ಗೇಜ್ ಅದು ಹಾಗೆ ಆಗುತ್ತೆ. ಯಾಕಂದ್ರೆ ಯಾವ್ದೇ ಗೌರ್ಮೆಂಟ್ ಆಗಿರ್ಲಿ, ಯಾರೇ ಆಗಿರ್ಲಿ, ಬ್ಯಾಂಕ್ ಅವ್ರ ಆಗಿರ್ಲಿ, ಗೌರ್ಮೆಂಟ್ ಆಗಿರ್ಲಿ, ಸುಮ್ನೆ 5 ಲಕ್ಷ 10 ಲಕ್ಷ 20 ಲಕ್ಷ ಯಾರು ಸುಮ್ನೆ ಕೊಡಲ್ಲ. ಅದಕ್ಕೆ ಆದಂತ ದಾಖಲಾತಿಗಳು ಇರ್ಬೇಕು. ಆ ದಾಖಲಾತಿ ಏನೇನ್ ಬೇಕು ಅಂತ ಬೇಸಿಕ್ಸ್ ಇರುತ್ತೆ, ಅದನ್ನ ನಾವು ತಿಳಿಸ್ಕೊಡ್ತೀವಿ ನಮ್ಮ ಎಂಟರ್ಪ್ರೈಸ್ ಸಂಪರ್ಕ ಮಾಡಿದ್ರೆ. ಅದ್ರ ಜೊತೆಗೆ ತುಂಬಾ ಹೆಚ್ಚಾಗಿ ಅವರು ನೋಡ್ತಿದ್ದಾರೆ, ಲೋನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಮಾರ್ಟ್ಗೇಜ್ ಅನ್ನೋದು ಹಾಗೆ ಆಗುತ್ತೆ ಸರ್. 100%. ಸರ್, ಈಗ ನಾವಿಷ್ಟೊತ್ತು ಒಂದು ಇದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ ತಗೊಂಡಿದ್ದಾಯ್ತು. ಇದಾದ್ಮೇಲೆ ಸರ್, ಸಬ್ಸಿಡಿ ಲೋನ್ಸ್ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಿರ್ತೀರಿ. ಹೌದು ಸರ್. ಸೊ ಯಾವ್ದ್ರಲ್ಲೆಲ್ಲ ಸಬ್ಸಿಡೀಸ್ ಬರುತ್ತೆ, ಸೊ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ಯಾವ ಬ್ಯಾಂಕ್ ನಲ್ಲಿ ಈ ಲೋನ್ಸ್ ಎಲ್ಲ ನಮ್ಗೆ ಅಪ್ರೂವ್ ಆಗುತ್ತೆ, ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ? ಓಕೆ ಸರ್, ಇವಾಗ ಸಬ್ಸಿಡಿ ಲೋನ್ಸ್ ಎಲ್ಲಾ ಲೋನ್ಸ್ಗೂ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ 30ರಿಂದ 38% ಗಂಟ ಸಬ್ಸಿಡಿ ಲೋನ್ಸ್ ಆಗುತ್ತೆ. ಮತ್ತೆ ಯಾವ ಬ್ಯಾಂಕ್ಸ್ ಅಂತ ನೀವು ಕೇಳಿದ್ರೆ, ಬ್ಯಾಂಕ್ ಬಂದ್ಬಿಟ್ಟು ನಾವು ಇಂಥದೇ ಬ್ಯಾಂಕ್ ಅಂತ ಯಾವ ಬ್ಯಾಂಕ್ ಅಲ್ಲಾನೇ ಆಗ್ಲಿ ಎಲ್ಲ ಬ್ಯಾಂಕ್ ಲೋನ್ಸ್ ಆಗುತ್ತೆ. ನಾವು ಮುಖ್ಯವಾಗಿ ಪ್ರಯಾರಿಟಿ ಕೊಡೋದೇನಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೇಕು. ಯಾಕಂದ್ರೆ ನ್ಯಾಷನಲೈಸ್ ಬ್ಯಾಂಕ್ಗೆ
ಬಡ್ಡಿ ಕಮ್ಮಿ ಇರುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೆಲ್ಲ ಬಡ್ಡಿ ಕಡಿಮೆ ಇರುತ್ತೆ. ಸರ್ ಈಗ ಒಂದು ಕೆಲವೊಂದು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲೂ ಏನಾದ್ರು ಇರುತ್ತೆ, ಸೊ ಅಲ್ಲೆಲ್ಲ ಒಂದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ಸರ್ ಕಂಪೇರ್. ಹೌದು ಸರ್, ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಅಂತ ಇರಲ್ಲ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ, 10% ಮೇಲೆ ಇರುತ್ತೆ. ಓಕೆನಾ, ಇದಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂದ್ರೆ ಒಂದು 6% ಒಳಗಡೆನೆ. ಓಕೆ, ರೈತರಿಗೋಸ್ಕರ ಅಷ್ಟು ಅಂದ್ರೆ ವಾರ್ಷಿಕವಾಗಿ 6% ಲೆಕ್ಕಾಚಾರದಲ್ಲಿ ಇರುತ್ತೆ. ಇನ್ನೂ ಕಮ್ಮಿನೇ ಇರುತ್ತೆ ಸರ್, ಮ್ಯಾಕ್ಸಿಮಮ್ 6% ಒಳಗೇನೆ ಇರುತ್ತೆ ಸರ್ ಸಬ್ಸಿಡಿ ಇಂಟ್ರೆಸ್ಟ್. ಓಕೆ ಸರ್, ಈಗ ಹೇಳಿದ್ರೆ ಆಗ್ಲೇ ಹೈನುಗಾರಿಕೆ ಇನ್ನೊಂದು ಮತ್ತೊಂದು ಇದೆಲ್ಲ ಇರುತ್ತಲ್ವಾ, ಸೊ ಎಲ್ಲದಕ್ಕೂ ನೀವು ಹೇಳಿದ್ದಿ ಇಷ್ಟರಿಂದ ಇಷ್ಟು ಪರ್ಸೆಂಟೇಜ್ ಸಬ್ಸಿಡಿ ಅಂತ ಹೇಳಿದ್ರಲ್ವಾ, ಸೊ ಅದೇ ಮಟ್ಟದಲ್ಲೇ ಇರುತ್ತಾ? ಇಲ್ಲ ಸರ್, ಈ ಸಬ್ಸಿಡಿ ಯಾವ ತರ ಡಿವೈಡ್ ಆಗುತ್ತೆ ಕ್ಯಾಟಗರಿ ಅಂದ್ರೆ ಕ್ಯಾಟಗರಿ ವೈಸ್ ಸರ್. ಇವಾಗ ಅವ್ರದ್ದು ಏನು ಜಾತಿ ಇರುತ್ತೋ ಅದ್ರ ಮೇಲೆನೆ ಸ್ಟೇಟ್ ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಅವರು ಸಬ್ಸಿಡಿ ಕೊಡ್ತಾ ಇರೋದು. ಓಕೆ ಸರ್, ಲೋನ್ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಕ್ಯಾಸ್ಟ್ ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ, ಮತ್ತೆ ನಾವು ಯಾವ ಇದಕ್ಕೆ ತಗೋತಾ ಇರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಈಗ ಇದೆಲ್ಲ ಒಂದಾಯ್ತು. ಈಗ ಲೋನ್ಸ್ ಅದೆಲ್ಲ ಓಡಾಡಿ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಬ್ಬ ರೈತರು ಏನಕ್ಕಪ್ಪ ಈ ಹಿಂಸೆ ಅಂತ ಹೇಳ್ತಾರೆ. ಸೊ ಇವರಿಗೆಲ್ಲ ನೀವು ಹೇಳೋದಾದ್ರೆ ನೀವು ಯಾವ ರೀತಿ ಒಂದು ಸರ್ವಿಸ್ ಕೊಡ್ತೀರಾ ಸರ್? ಸರ್, ನಾವು ಮುಖ್ಯವಾಗಿ ಇವಾಗ ಈ ಪ್ಲಾಟ್ಫಾರ್ಮ್ ಏನಿದೆ ಸೋಷಿಯಲ್ ಮೀಡಿಯಾ, ಇದಕ್ಕೆ ಬರೋ ಮುಖ್ಯವಾದ ಉದ್ದೇಶನೇ ಈ ಲೋನ್ಸ್ ಬಗ್ಗೆ ತಿಳ್ಸ್ಕೊಡಕ್ಕೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಈ ಲೋನ್ಸ್ ಬಗ್ಗೆ ಏನು ಗೊತ್ತಿಲ್ಲ. ಅವರು ಇದನ್ನೆಲ್ಲ ಯೋಚನೆ ಮಾಡ್ಬಿಡ್ತಾರೆ, ನೀವ್ ಅಂದ್ರಲ್ಲ ಯಾರಪ್ಪ ಓಡಾಡೋದು, ಇಷ್ಟೆಲ್ಲ ತಿರುಗ್ಲಾಡ್ಬೇಕು, ಇವ್ ಸಿಗುತ್ತಾ ಇಲ್ವಾ, ಸುಮ್ನೆ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಹಿಂಗೆಲ್ಲ ಏನಕ್ಕೆ ಅಂತ ಇರ್ತಾರೆ. ನೀವು ಯಾರೇ ಆಗಿರಲ್ಲ, ರಾಜ್ಯದಲ್ಲಿ ರೈತರಾಗಿರ್ಲಿ ಉದ್ಯಮಿಗಳಾಗಿರ್ಲಿ ಯಾರೇ ಆಗಿರ್ಲಿ, ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಾವು ಲೋನ್ ಏನಿದೆಯೋ ಮಾಹಿತಿಗಳನ್ನ ನಾವು ತಿಳಿಸ್ಕೊಡ್ತೀವಿ ಸರ್. ಓಕೆ ಸರ್, ಈಗ ಲೋನ್ಸ್ ಸ್ಯಾಂಕ್ಷನ್ ಆಗಿದೆ ಅನ್ಕೊಳ್ಳಿ, ಒಬ್ಬ ರೈತರಿಗೆ ರೀಚ್ ಆಗಿದೆ. ರೀಚ್ ಆದ್ಮೇಲೆ ರೈತರು ನಿಮ್ಮ ಮುಖೇನ ಏನಾದ್ರು ಅದನ್ನ ಪೇ ಮಾಡಬೇಕಾಗುತ್ತಾ, ಅಥವಾ ಡೈರೆಕ್ಟ್ ಆಗಿ ಅವ್ರ ಬ್ಯಾಂಕ್ಗೆ ಟೈಅಪ್ ಆಗಿ ಇದ್ ಮಾಡ್ಕೊಟ್ಬಿಡ್ತೀರಾ? ಲೋನ್ಸ್ ಪೇ ಮಾಡುವಂತ ವಿಚಾರಕ್ಕೆ ಬಂದಾಗ ಸರ್, ನಾವು ಸರ್ವಿಸ್ ಚಾರ್ಜ್ ಅಂತ ಮಾಡ್ತೀವಿ ಯಾವುದೇ ಲೋನ್ಸ್ ಆಗಲಿ. ಅದು ಸ್ಟಾರ್ಟಿಂಗ್ 3,000ದಿಂದ 5,000 ಮ್ಯಾಕ್ಸ್ ಇರುತ್ತೆ. ಓಕೆನಾ, ಇದ್ರಲ್ಲೇ ಅವ್ರು ಯಾವ ವಿಭಾಗದಲ್ಲಿ ಲೋನ್ಸ್ ಅಪ್ಲೈ ಮಾಡ್ತಿದಾರೋ ನಾವು ಇದಿಷ್ಟು ಚಾರ್ಜ್ ಮಾಡ್ತೀವಿ. ಈ ಚಾರ್ಜ್ ನ ಅಪ್ಲಿಕೇಶನ್ ಅರ್ಜಿ ಹಾಕೋ ಟೈಮ್ ಅಲ್ಲಿ ನಮ್ಗೆ ಇದ್ ಮಾಡಿದ್ರೆ ನಾವು ಏನು ಸ್ಯಾಂಕ್ಷನ್ ಲೆಟರ್ ಬರೋಕ್ಕೆ ಮ್ಯಾಕ್ಸಿಮಮ್ 1 ತಿಂಗಳು ಆಗ್ಬೋದು. 1 ತಿಂಗಳ ಒಳಗಡೆ ನಾವ್ ಎಲ್ಲಾ ಮಾಹಿತಿ ನಾವು ಕೊಡ್ತಾ ಬರ್ತೇವೆ, ಅದನ್ನ ಫಾಲೋ ಅಪ್ ಮಾಡ್ತೀವಿ. ನಮ್ ಟೀಮ್ ಇದಾರೆ, ನಿಮ್ಮ ಅರ್ಜಿ ಎಲ್ಲಿ ತನಕ ಬಂದಿದೆ, ಯಾವಾಗ ಆಗ್ಬೋದು ಎಲ್ಲ ಫಾಲೋ ಅಪ್ ಮಾಡ್ತೀವಿ. ಅದಕ್ಕೆ ಈ ಚಾರ್ಜ್ ಮಾಡ್ತೀವಿ. ಸ್ಯಾಂಕ್ಷನ್ ಲೆಟರ್ ಬಂತಾದ್ಮೇಲೆ ಬ್ಯಾಂಕ್ ಕಡೆಯಿಂದ ಏನಿದೆಯೋ ಸ್ಯಾಂಕ್ಷನ್ ಲೆಟರ್ ಬ್ಯಾಂಕ್ಗೆ ನಾವು ಪ್ರೊಸೀಡ್ ಮಾಡಿದ್ರೆ ನೆಕ್ಸ್ಟ್ ಪ್ರಾಸೆಸ್ ಏನಿದ್ರು ಬ್ಯಾಂಕ್ ಅವ್ರು ನೋಡ್ಕೊಂತಾರೆ ಸರ್. ಓಕೆ, ಬ್ಯಾಂಕ್ ಅವ್ರು ನೋಡ್ಕೊತಾರೆ. ನಿಮ್ಗೆ ನೀವು ಅವ್ರ ಕಡೆಯಿಂದ ಅಪ್ಲೈ ಮಾಡಿಸಿ ಅವ್ರಿಗೆ ಲೋನ್ ಆಗೋ ರೀತಿ ಮಾಡಿಕೊಟ್ಟು ನಿಮ್ಮ ಚಾರ್ಜಸ್ ಏನಿದೆಯೋ ಅದನ್ನ ತಗೊಂಡು ಅವ್ರನ್ನ ಬ್ಯಾಂಕ್ಗೆ ಇದ್ ಮಾಡಿ ಬಿಡ್ತೀರಾ? ಓಕೆ ಸರ್, ಸ್ಯಾಂಕ್ಷನ್ ಲೆಟರ್ ಬರೋವರೆಗೂ ನೀವು ಕಂಪ್ಲೀಟ್ ಜವಾಬ್ದಾರಿ. ಸ್ಯಾಂಕ್ಷನ್ ಲೆಟರ್ ಬರೋವರೆಗೂ ಅವ್ರಿಗೆ ಅಮೌಂಟ್ ಏನಿದೆ ಕ್ಲೈಮ್ ಆಗೋವರೆಗೂ ಅದು ನಿಮ್ ಕಡೆಯಿಂದ ಜವಾಬ್ದಾರಿ. ಅದಾದ್ಮೇಲೆ ಬ್ಯಾಂಕ್ಗೆ ಮತ್ತೆ ರೈತರಿಗೆ ನೇರ ಸಂಬಂಧ ಇದೆ. ಹೌದು ಸರ್. ಓಕೆ ಸರ್, ಈಗ ಈ ಸಬ್ಸಿಡಿ ಲೋನ್ಸ್ ಆಗಿರ್ಬೋದು, ಯಾವ್ದಾದ್ರು ಲೋನ್ಸ್ ಆಗಿರ್ಬೋದು, ನೀವು ಈಗ ಸೀಮಿತವಾಗಿ ಇಂಥ ಡಿಸ್ಟಿಕ್ ತಾಲೂಕು ಅಂತ ಏನಾದ್ರು ಇದೀರಾ, ಅಥವಾ ಏನಾದ್ರು ನಮ್ಮ ಕರ್ನಾಟಕ ಪೂರ್ತಿ ಏನಾದ್ರು ಮಾಡ್ಕೊಡ್ತಾ ಇದೀರಾ? ಯಾವ ರೀತಿ ಇದು ಮಾಡ್ತಾ ಇದೀರಾ ಸರ್? ಇದು ಬಂದ್ಬಿಟ್ಟು ನ್ಯಾಷನಲೈಸ್ಡ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಇದೆಲ್ಲ ಬರೀ ಇದೇ ಡಿಸ್ಟಿಕ್ ಇದೇ ತಾಲೂಕ್ಗೆ ಸೀಮಿತ ಅಂತ ಏನಿಲ್ಲ. ಇದು ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕಗೆ, ಇಂಡಿಯಾ ಸ್ಟೇಟ್ ಹೊರತು ಕೂಡ ಆಗುತ್ತೆ. ಅದಕ್ಕೆ ಸಪರೇಟ್ ದಾಖಲಾತಿಗಳು ಬೇರೆ ಏನಾರ ಬೇಕಾಗಬಹುದು. ನಮ್ಮ ಆಲ್ ಓವರ್ ಕರ್ನಾಟಕ ನಾವು ಮಾಡಿಸ್ತಾ ಬರ್ತಾ ಇದೀವಿ. ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಸ್ಯಾಂಕ್ಷನ್ ಲೆಟರ್ ನಾವು ರೀಸೆಂಟ್ ಆಗಿ ರೈತರಿಗೆ PMEGP ಸ್ಕೀಮ್ ಅಲ್ಲಿ ನಾವು ಅಪ್ಲೈ ಮಾಡಿಸಿ ಸಿಕ್ಕಿರುವ ಸ್ಯಾಂಕ್ಷನ್ ಲೆಟರ್ಸ್. ಇದು ಬಂದು ಬರೀ ಅಪ್ಲಿಕೇಶನ್ ಹಾಕಿ ಬಂದಿರೋ ಲೆಟರ್ ಅಲ್ಲ, ಇದು ಅಪ್ಲಿಕೇಶನ್ ಸಿಕ್ಕಿ ಅಪ್ಲಿಕೇಶನ್ ಹಾಕ್ಸಿ ನಾವು ಕೊನೆವರೆಗೂ ಅಂದ್ರೆ ಆ ಪೀರಿಯಡ್ ಏನಿದೆ ಆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಮುಗಿಸಿ ಸ್ಯಾಂಕ್ಷನ್ ಲೆಟರ್ ಬರೋ ತನಕ ನಮ್ಮ ಸಂಸ್ಥೆ ಏನಿದೆ ವೆಯ್ಟ್ ಮಾಡಿ ಅವನ ಅರ್ಜಿದಾರರಿಗೆ ಫಾಲೋ ಅಪ್ ಮಾಡಿ ಬಂದಿರುವ ಸ್ಯಾಂಕ್ಷನ್ ಲೆಟರ್ಸ್. ಓಕೆ ಸರ್, ಆಲ್ರೆಡಿ ಕೆಲವೊಬ್ರು ಬಂದು ಹಾಕಿರ್ತಾರೆ ಅರ್ಜಿಗಳು, ಅಪ್ಲಿಕೇಶನ್ ಹಾಕಿರ್ತಾರೆ, ಅವ್ರ ಸ್ಟೇಟಸ್ಗಳು ಎಲ್ಲಿದೆ ಏನು ಅಂತಾನೂ ಗೊತ್ತಿರೋದಿಲ್ಲ. ಯಾರೋ ಹೇಳಿ ಏನೋ ಹಾಕಿರ್ತಾರೆ. ಸೊ ಯಾವ್ದಾದ್ರು ಆಗದಿರಾ ಇರೋಂತ ಅರ್ಜಿಗಳಿದ್ರೆ, ಅದು ಹೊಸದಾಗಿ ಅಪ್ಲಿಕೇಶನ್ ಇದ್ ಮಾಡ್ಬೇಕಂತ ಹೇಳಿದ್ರೆ ನೀವು ಹೆಂಗ್ ಸರ್ ಅದನ್ನೇನಾದ್ರು ಇದ್ ಮಾಡ್ಕೊಡ್ತೀರಾ? ಆಲ್ರೆಡಿ ಮಾಡಿರೋದ ಮಾಡಿ ಬರ್ದೇ ಇರೋಂಥದ್ದೆಲ್ಲ ಸರ್. ಇವಾಗ ರಾಜ್ಯದಲ್ಲಿ ಯಾರೇ ಆಗಿರ್ಬೋದು, ಉದ್ಯಮಿಗಳಾಗಿರ್ಲಿ, ರೈತರಾಗಿರ್ಲಿ, ಯಾರೇ ಆಗಿರ್ಲಿ, ಈ ತರ ಸ್ಕೀಮ್ಸ್ ಸ್ಟೇಟ್ ಆಗ ಸೆಂಟ್ರಲ್ ಯಾವ್ದಿದೆ ಸ್ಕೀಮ್ಸ್ಗೆ ಅಪ್ಲೈ ಮಾಡಿ ಸಿಗ್ದಿರಾ ಇನ್ನು ವೆಯ್ಟ್ ಮಾಡ್ತಾ ಇರೋರು ಯಾರನ್ನ ಆಗಿರ್ಲಿ, ಈ ಕೂಡಲೇ ನಮ್ಮನ್ನ ಸಂಪರ್ಕ ಮಾಡಿ. ನಾವು ಎಲ್ಲಿ ತಪ್ಪಾಗಿದೆ, ನೀವು ಲಾಸ್ಟ್ ಟೈಮ್ ಅಪ್ಲೈ ಮಾಡಿರೋದ್ರಲ್ಲಿ ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ತಪ್ಪಾಗಿದ್ಯಾ, ಅಥವಾ ನೀವು ಕೊಟ್ಟಿರೋ ದಾಖಲಾತಿಗಳು ತಪ್ಪಾಗಿದ್ಯಾ, ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ತಪ್ಪಾಗಿದೆಯಾ, ಎಲ್ಲಿ ತಪ್ಪಾಗಿದೆ ಅಂತ ನಾವೇ ಸ್ವತಃ ನಮ್ಮ ಸಂಸ್ಥೆಯವರು ಪರಿಶೀಲನೆ ಮಾಡಿ ನಾವು ಸ್ಯಾಂಕ್ಷನ್ ಲೆಟರ್ ಇಸ್ಕೊಡೋ ಜವಾಬ್ದಾರಿ ನಮ್ದು. ಓಕೆ ಸರ್, ಈಗ ನಿಮ್ಮ ನಂಬರ್ಗಳನ್ನ ಆಗ್ಲಿ ಅಂತ ನಿಮ್ಮ ಇದ್ರದ್ದು ಎಲ್ಲ ಬಂದು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಡೇಟ್ ಕೊಡ್ತೀರಿ, ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀರಿ. ಯಾರಾದ್ರೂ ಕಾಲ್ ಮಾಡಿದ್ರೆ ನೀವು ಅವ್ರಿಗೆ ರೆಸ್ಪಾಂಡ್ ಮಾಡಿ ಎಲ್ಲ ನೀಟಾಗಿ ಇದು ಮಾಡ್ಕೊಡ್ತೀರಾ ಸರ್?
ಸರ್ ಇವಾಗ ನಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನಂಬರ್ಗೆ ನೀವು ಕಾಲ್ ಮಾಡಬಹುದು. ವರ್ಷದಲ್ಲಿ 365 ದಿವಸಾನು ನಮ್ಮ ಸಂಸ್ಥೆ ಏನಿದೆ ನಾವು ಕೆಲಸ ಮಾಡ್ತಾ ಇದೀವಿ. ಏನ್ ವರ್ಕಿಂಗ್ ಅವರ್ಸ್ ಇದೆಯೋ ಬೆಳಿಗ್ಗೆ 9:00 6 ಗಂಟೆ ಗಂಟ ಯಾರನ್ನ ಆಗಿರ್ಲಿ ಸಂಪರ್ಕ ಮಾಡಿ ಲೋನ್ ಸಂಬಂಧಿಸಿದ ಏನೇ ಸಮಸ್ಯೆ ಇದ್ರು ಸಂಪೂರ್ಣ ಮಾಹಿತಿ ನಾವು ಕೊಡ್ತೀವಿ. ಏನೇ ಇದ್ರು ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ನಾವು ಲೋನ್ಸ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಇಷ್ಟೆಲ್ಲ ಒಂದು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಯಾರೇ ಒಬ್ಬ ರೈತರೆಲ್ಲ ನಿಮ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಒಂದು ಸೂಕ್ತವಾದ ಮಾಹಿತಿ ಜೊತೆಗೆ ಅವ್ರಿಗೆ ಆಗ್ಬೇಕಾಗಿರೋ ಕೆಲಸನ ಮಾಡ್ಕೊಡಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.